ಐತಿಹಾಸಿಕ ಇಸ್ರೇಲ್ ಪ್ರವಾಸದಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ಟೆಲ್ ಅವೀವ್ನಲ್ಲಿ 6,000 ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. 70 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತದ ಪ್ರಧಾನಿಯಾಗಿ ಯಹೂದಿಗಳ ನಾಡಿಗೆ ಭೇಟಿ ನೀಡುತ್ತಿರುವುದು ನನ್ನ ಭಾಗ್ಯ ಅಂತ ಮೋದಿ ಸಂತಸ ವ್ಯಕ್ತಪಡಿಸಿದ್ರು. ಅಲ್ಲದೆ ಭಾರತ ಹಾಗೂ ಇಸ್ರೇಲ್ ಶತಮಾನಗಳ ಹಿಂದೆಯೇ ಸಾಂಸ್ಕೃತಿಕ ಸಂಬಂಧ ಹೊಂದಿದ್ವು ಅಂತ ತಿಳಿಸಿದ್ರು. ಭಾರತ ರಕ್ಷಣಾ ಕ್ಷೇತ್ರದಲ್ಲಿ 100% ನೇರ ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ನೀಡಿದೆ. ಹೀಗಾಗಿ ಇಸ್ರೇಲ್ ಉದ್ಯಮಿಗಳು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿ ಅಂತ ಮೋದಿ ಆಹ್ವಾನ ನೀಡಿದ್ರು. ಅಲ್ಲದೆ ರೈತರ ಪ್ರಗತಿಗಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ವಿವರಿಸಿದ ಅವರು, ಇಸ್ರೇಲ್ನ ಸಹಕಾರದಿಂದ ಭಾರತ 2ನೇ ಹಸಿರು ಕ್ರಾಂತಿಯನ್ನ ಸಾಧಿಸಲಿದೆ ಅಂತ ಹೇಳಿದ್ರು. ಇನ್ನು ಇಸ್ರೇಲ್ನಲ್ಲಿರೋ ಭಾರತೀಯ ಮೂಲದ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಬಂಪರ್ ಗಿಫ್ಟ್ ನೀಡಿದ್ದಾರೆ. ಇಸ್ರೇಲ್ನಲ್ಲಿರುವ ಎಲ್ಲ ಅನಿವಾಸಿ ಭಾರತೀಯರಿಗೂ ಭಾರತದ ಸಾಗರೋತ್ತರ ನಾಗರಿಕತ್ವ ನೀಡುವ OCI ಕಾರ್ಡ್ ನೀಡೋದಾಗಿ ಘೋಷಿಸಿದ್ರು. ಇಸ್ರೇಲ್ನ ಕಡ್ಡಾಯ ಮಿಲಿಟರಿ ಸೇವೆ ಸಲ್ಲಿಸಿರುವ ಅನಿವಾಸಿ ಭಾರತೀಯರಿಗೂ OCI ಕಾರ್ಡ್ ನೀಡೋದಾಗಿ ಮೋದಿ ತಿಳಿಸಿದ್ರು. ಅಲ್ಲದೆ ಭಾರತ ಹಾಗೂ ಇಸ್ರೇಲ್ ನಡುವೆ ನಿರಂತರ ಸಂಪರ್ಕ ಏರ್ಪಡಿಸೋಕೆ ಮೋದಿ ಮುಂಬೈ, ದೆಹಲಿ ಹಾಗೂ ಟೆಲ್ ಅವೀವ್ ನಡುವೆ ನೇರ ವಿಮಾನಯಾನ ಸೇವೆ ಕಲ್ಪಿಸಲಾಗುತ್ತೆ ಅಂತ ಕೂಡ ತಿಳಿಸಿದ್ರು. ಯಹೂದಿ ನಾಡಿನಲ್ಲಿ ಪ್ರಧಾನಿ ಮೋದಿ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿರುವುದು. ಈ ಸಂದರ್ಭದಲ್ಲಿ ಅನಿವಾಸಿ ಭಾರತೀಯರಿಗೂ ಕೂಡ ಬಂಪರ್ ಆಫರ್ ಅನ್ನ ನೀಡಿದ್ದಾರೆ. ನೇರ ವಿಮಾನ ಸೇರಿದಂತೆ ವೀಸಾದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನ ಮಾಡಲಿಕ್ಕೂ ಕೂಡ ಮೋದಿ ಮುನ್ನಡಿಯನ್ನ ಬರೆದಿದ್ದಾರೆ. ಇನ್ನು ರಕ್ಷಣಾ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳಕ್ಕೆ ನೇರ ಅವಕಾಶ ಅಂದರೆ 100%ನಷ್ಟು ನೇರ ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶವನ್ನು ನೀಡಲಾಗಿದೆ. ಹೀಗಾಗಿ ಇಸ್ರೇಲಿ ಹೂಡಿಕೆದಾರರು ಭಾರತದತ್ತ, ಅದರಲ್ಲೂ ಕೂಡ ಭಾರತದ ರಕ್ಷಣಾ ವ್ಯವಸ್ಥೆಯತ್ತ ಹೂಡಿಕೆ ಮಾಡುವಲ್ಲಿ ಮುಂದಾಗಬಹುದು ಅಂತ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಇನ್ನು ಹಸಿರು ಕ್ರಾಂತಿಯ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಇಸ್ರೇಲಿಗರ ಒಂದು ಸಹಕಾರದಿಂದಾಗಿ ಭಾರತ 2ನೇ ಹಸಿರು ಕ್ರಾಂತಿಯನ್ನ ಬರಿಬಹುದು ಅನ್ನೋ ಮಾತನ್ನ ಕೂಡ ಆಡಿದ್ದಾರೆ. इजरायल भारत टेक्नोलॉजी के क्षेत्र में कंधे से कंधा मिलाकर चल सकते हैं। एग्रीकल्चर सेक्टर में इजरायल का साथ भारत में दूसरी हरित क्रांति में मदद कर सकता है। इसी तरह डिफेंस और स्पेस टेक्नोलॉजी में भी भारत और इजरायल के संबंध बढ़ने से दोनों देशों का बहुत ही फायदा होगा। इसलिए आवश्यकता है कि दोनों देश सैकड़ों वर्षों की आत्महत्या और 21वीं सदी की आवश्यकताओं को ध्यान में रखते हुए एक साथ आगे बढ़े। मैं आपको खुशखबरी भी तो सुनाना चाहता हूं। इजरायल में रहे भारतीय समुदाय के लोगों को OCI और PIO कार्ड को लेकर बहुत सारी दिक्कतें हो रही हैं। इसकी मुझे जानकारी मिली। जो रिश्ते दिल से जुड़े हो वो किसी कागज या कार्ड के ऊपर निर्भर नहीं हो। ऐसा नहीं हो सकता कि भारत आपको OCI कार्ड देने से मना करे। और इसलिए मैं आपको खुशखबरी देता हूं, अगर भारतीय ज्यूइश समुदाय को OCI कार्ड नहीं मिल पाया तो इस OCI कार्ड देने का उद्देश्य ही पूरा नहीं हो पाएगा। भाइयों और बहनों, मैं आपको भरोसा दिलाना चाहता हूं कि भारतीय समुदाय के जिन लोगों ने
सुन लीजिए, भारतीय समुदाय के जिन लोगों ने इजराइल में कंपलसरी आर्मी सर्विस की है, उन्हें भी अब से OCI कार्ड मिल जाएगा। और भाइयों, अब दिल्ली, मुंबई, तेल अवीव विमान सेवा शुरू कर दी जाएगी। ಇಸ್ರೇಲ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇವತ್ತು ಹೈಫಾ ನಗರಕ್ಕೆ ಭೇಟಿ ನೀಡಲಿದ್ದಾರೆ. ಹೈಫಾ ನಗರದಲ್ಲಿರುವ ಭಾರತದ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಇಸ್ರೇಲ್ನಲ್ಲಿದೆ ಭಾರತೀಯ ಹುತಾತ್ಮ ಯೋಧರ ಸ್ಮಾರಕ. ಇಂದು ಸ್ಮಾರಕಕ್ಕೆ ಪ್ರಧಾನಿ ಮೋದಿಯಿಂದ ಗೌರವ ನಮನ. ಕಳೆದ 2 ದಿನಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಪ್ರವಾಸದಲ್ಲಿದ್ದಾರೆ. ನಿನ್ನೆಯಷ್ಟೇ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿರೋ ಮೋದಿ ಇಂದು ಇಸ್ರೇಲ್ನ ಹೈಫಾ ನಗರದಲ್ಲಿರೋ ಭಾರತೀಯ ಯೋಧರ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ನಮನ ಸಲ್ಲಿಸಲಿದ್ದಾರೆ. 1914ರಿಂದ 1918ರವರೆಗೆ ನಡೆದ ವಿಶ್ವದ ಮೊದಲ ಮಹಾಯುದ್ಧದಲ್ಲಿ ಭಾರತದ ಯೋಧರು ಕೂಡ ಬ್ರಿಟಿಷರ ಪರವಾಗಿ ಭಾಗವಹಿಸಿದ್ರು. ಭಾರತದ ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ ಮತ್ತು ಜೋಧ್ಪುರ ಸಂಸ್ಥಾನದ ಯೋಧರು ಯುದ್ಧದಲ್ಲಿ ಭಾಗವಹಿಸಿ ಇಸ್ರೇಲ್ನಲ್ಲಿ ಟರ್ಕಿಯ ವಿರುದ್ಧ ಹೋರಾಟ ನಡೆಸಿದ್ರು. ಅಂತಿಮವಾಗಿ ಭಾರತೀಯ ಯೋಧರು ಟರ್ಕಿಯನ್ನ ಮೊದಲ ಮಹಾಯುದ್ಧದಲ್ಲಿ ಸೋಲಿಸುವಲ್ಲಿ ಯಶಸ್ವಿಯಾಗಿದ್ರು. ಈ ಗೆಲುವಿನಿಂದಾಗಿ 400 ವರ್ಷಗಳ ಒಟ್ಟೋಮಾನ್ ಸಾಮ್ರಾಜ್ಯ ಪತನವಾಗಿತ್ತು. ಆ ಯುದ್ಧದಲ್ಲಿ ಭಾರತೀಯ ಯೋಧರು ಕೂಡ ಹುತಾತ್ಮರಾಗಿದ್ರು. ಹುತಾತ್ಮರಾದ ಭಾರತದ ಯೋಧರ ಗೌರವಾರ್ಥ ಇಸ್ರೇಲ್ನ ಹೈಫಾ ನಗರದಲ್ಲಿ ಸ್ಮಾರಕ ನಿರ್ಮಿಸಲಾಗಿದೆ. ಇನ್ನು ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನದ ಯೋಧರು ಹುತಾತ್ಮರಾಗಿದ್ರು. ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನದ ಮಹಾರಾಜರ ವೈಯಕ್ತಿಕ ರಕ್ಷಣೆಗಾಗಿ ಇದ್ದ ಲ್ಯಾನ್ಸರ್ಗಳು ಕುದುರೆಯೊಂದಿಗೆ ಹೋರಾಟ ನಡೆಸಿದ್ರು. ಸುಯೇಜ್ ಕಾಲುವೆ ರಕ್ಷಣೆಗಾಗಿ ಬ್ರಿಟಿಷರು ಭಾರತದ 3 ಸಂಸ್ಥಾನಗಳ ನೆರವು ಕೇಳಿದ್ರು. ಆಗ ಮೈಸೂರು ಸಂಸ್ಥಾನವು ತನ್ನ ಸೈನಿಕರನ್ನ ಬ್ರಿಟಿಷರ ಪರ ಹೋರಾಡಲು ಕಳುಹಿಸಿಕೊಟ್ಟಿತ್ತು. 1914ರ ಅಕ್ಟೋಬರ್ ತಿಂಗಳಲ್ಲಿ 29 ಅಧಿಕಾರಿಗಳು, 444 ನಾನ್ ಕಮಿಷನರ್ ಅಧಿಕಾರಿಗಳು, 526 ಅಶ್ವರೋಹಿ ಪಡೆ ಜೊತೆಗೆ 132 ಮಂದಿ ಯೋಧರು ಬೆಂಗಳೂರಿನಿಂದ ಮಧ್ಯಪ್ರಾಚ್ಯಕ್ಕೆ ಹೊರಟರು. 36 ಹಡಗಿನಲ್ಲಿ ಹೊರಟ ಮೈಸೂರು ಸಂಸ್ಥಾನದ ಯೋಧರು 1914 ನವೆಂಬರ್ ತಿಂಗಳಲ್ಲಿ ಸುಯೇಜ್ ಕಾಲುವೆ ತಲುಪಿದ್ರು. 1914ರ ನವೆಂಬರ್ನಿಂದ 1916ರ ಜನವರಿಯವರೆಗೂ ಮೈಸೂರು ಯೋಧರ ಪಡೆ ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿ ಈಜಿಪ್ಟ್ನಲ್ಲಿ ಗೆಲುವು ಸಾಧಿಸಿತ್ತು. 1918ರ ವೇಳೆಗೆ ಈಗಿನ ಇಸ್ರೇಲ್ನ ಹೈಫಾ ನಗರದಲ್ಲೂ ಗೆಲುವಿನ ಬಾವುಟ ಹಾರಿಸಿದ್ರು. ಯುದ್ಧದಲ್ಲಿ ಮೈಸೂರು ಲ್ಯಾನ್ಸರ್ ಪಡೆಯ ಕೆಲವು ಯೋಧರು ಹುತಾತ್ಮರಾದರು. ಬಹುತೇಕ ವಿಜಯಿಗಳಾಗಿ 1920ರಲ್ಲಿ ಬೆಂಗಳೂರು, ಮೈಸೂರಿಗೆ ಹಿಂತಿರುಗಿದ್ರು. ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಬ್ರಿಟಿಷರು ಯುದ್ಧದಲ್ಲಿ ನೆರವು ನೀಡಿದ್ದಕ್ಕೆ ಪತ್ರ ಬರೆದು ಧನ್ಯವಾದ ಅರ್ಪಿಸಿದ್ರು. ಬೆಂಗಳೂರಿಗೆ ಹಿಂತಿರುಗಿದ ಯೋಧರಿಗೆ ಮೈಸೂರು ಸಂಸ್ಥಾನದಿಂದ ಪದಕ ನೀಡಿ ಗೌರವಿಸಲಾಯಿತು. ಜೊತೆಗೆ ಬೆಂಗಳೂರಿನ RT ನಗರದಲ್ಲಿ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದ ಸಮೀಪದಲ್ಲೇ 3 ಯೋಧರ ತೀನ್ ಮೂರ್ತಿಯನ್ನ ಸ್ಥಾಪಿಸಲಾಗಿದೆ. ಯೋಧರ 3 ಮೂರ್ತಿಗಳು ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದ 3 ಸಂಸ್ಥಾನದ ಯೋಧರನ್ನ ಪ್ರತಿನಿಧಿಸುತ್ತವೆ. ಇದನ್ನ ಈಗ ತೀನ್ ಮೂರ್ತಿ ಚೌಕ್ ಎಂದೇ ಕರೆಯಲಾಗುತ್ತೆ. ಇದರ ಎದುರೇ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ನಿವಾಸ ಕೂಡ ಇದೆ. ಇನ್ನು ಸ್ವಾತಂತ್ರ್ಯ ನಂತರ ಮೈಸೂರು ಸಂಸ್ಥಾನದ ಲ್ಯಾನ್ಸರ್ ಪಡೆಯು ಭಾರತೀಯ ಸೇನೆಯಲ್ಲಿ ವಿಲೀನವಾಯಿತು. ಇಸ್ರೇಲ್ನಲ್ಲಿ ಭಾರತೀಯ ಯೋಧರ 800 ಸಮಾಧಿಗಳಿವೆ. ಇದರಲ್ಲಿ ಹೈಫಾ ನಗರದಲ್ಲಿರೋ ಸಮಾಧಿಗಳು ಸೇರಿವೆ. ಈ ಸ್ಥಳಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿ ತಮ್ಮ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೊತೆಗೆ ಮೇಜರ್ ದಲಪತ್ ಸಿಂಗ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದಾರೆ. ಇದಲ್ಲದೆ ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನದ ಯೋಧರು ಸೇರಿದಂತೆ 3 ಸಂಸ್ಥಾನಗಳ ಯೋಧರ ಹೋರಾಟವನ್ನ ಸ್ಮರಿಸಲಿದ್ದಾರೆ. ಚಂದ್ರಮೋಹನ್, TV9, ಬೆಂಗಳೂರು.